ಎಲ್ಲರಿಗೂ ನಮಸ್ಕಾರ. ಲಾಲ್ ಬಹದ್ದೂರ್ ನಗರ ಮರಾಠಿಕೊಪ್ಪ ಗಜಾನನೋತ್ಸವ ಸಮಿತಿಗೆ 50 ವರ್ಷದ ಸುವರ್ಣ ಸಂಭ್ರಮ. ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ನಮ್ಮ ತಂದೆಯರಿಂದ ಒಡಗೂಡಿ ಮರಾಠಿಕೊಪ್ಪದ ಹಿರಿಯರೆಲ್ಲ ಸೇರಿ ಸ್ಥಾಪಿಸಿದಂಥ ಗಜಾನನ ಮಂಡಳಿಗೆ 50 ವರ್ಷವಾಗಿದೆ. ಇದಷ್ಟು ಸಂತೋಷ ಇನ್ಯಾವುದೂ ಇಲ್ಲ. ತದನಂತರದಲ್ಲಿ ಈಗಾಗಲೇ 50ರ ಸಂಭ್ರಮವನ್ನು ಭಾಳ ಅದ್ಧೂರಿಯಾಗಿ ಮಾಡಬೇಕೆಂದು ಎಲ್ಲ ಈಗಿನ ಮಂಡಳಿಯವರು ಯುವಕರು ತೀರ್ಮಾನ ಮಾಡಿದ್ದಾರೆ. ತುಂಬ ಸಂತೋಷಕರ ವಿಷಯ. ಆದರೆ 50 ವರ್ಷಗಳ ಹಿಂದೆ ಗಣತು ಪೂರ್ವ ಜಾಗದಲ್ಲಿದ್ದಾಗ ನಾವು ಭಾಳ ಚಿಕ್ಕವರು. ಆವಾಗ ನಾವು ಭಾಳ ಎಂಜಾಯ್ ಮಾಡ್ತಾಯಿದ್ವಿ. ಅಲ್ಲೇ ಪಟಾಕಿ ಹೊಡೆಯೋದ್ರಿಂದ ಹಿಡಿದು ಆವಾಗ 5 ದಿನದ ಗಣಪತಿ ಕೂರಿಸ್ತಾಯಿದ್ವಿ. ಸಂಜೆ ಆದಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಮುಂತಾದವು ಭಾಳ ಸುಂದರವಾಗಿ ನಡೀತಾಯಿದ್ವು. ತದನಂತರದಲ್ಲಿ 5 ದಿನದ ಗಣಪತಿ ವಿಸರ್ಜನೆ ಈಗಿನ ಥರ ಅಲ್ಲ. ಆವಾಗ ವಿಷಯಕ್ಕೆ ಮೈಕನ್ನು ಕಟ್ಟಿ ಸಣ್ಣ ಪ್ರಮಾಣದಲ್ಲಿ ಡೋಲು, ಪಂಚವಾದ್ಯ ಇದರ ಮುಖಾಂತರ ಗಣಪತಿಯನ್ನು ಸಂಜೆ 5 ಗಂಟೆ ಒಳಗೆ ವಿಸರ್ಜನೆ ಮಾಡ್ತಿದ್ವಿ. ಆದರೆ ಈಗ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಆದರೆ ಆಗಿನ ಬಜೆಟ್ ಪ್ರಮಾಣದಲ್ಲಿ ಅಷ್ಟು ಮಾಡೋದು ಭಾಳ ಕಷ್ಟವಾಗಿತ್ತು. ಈಗಿನ ಜನಸಂದಣಿ ಹೆಚ್ಚಿಗೋಸ್ಕರ ಈಗ 5 ದಿನ ಇರೋ ಗಣಪತಿಯನ್ನು 8 ದಿನ ಮಾಡಿದ್ದಾರೆ. ಭಾಳ ಸಂತೋಷ. ತದನಂತರ ವಿಸರ್ಜನಾ ಮಾರ್ಗವು ಭಾಳ ಕಡಿಮೆ ಇತ್ತು. ಹೆಚ್ಚಾಗಿ ಆವಾಗ ಮರಾಠಿಕೊಪ್ಪದಿಂದ ಗಣಪತಿ ಘಟ್ಟಿಂದ ಸೀದಾ ಹೊರಟಿ ಮಿರ್ಜಾನಕರ್ ಪೆಟ್ರೋಲ್ ಪಂಪ್ CP ಬಜಾರ್ದಿಂದ ಮಾರುತಿ ದೇವಸ್ಥಾನದ ಕೆಳಗಡೆ ಚಿಲುಕೆರೆಗೆ ಬರುತ್ತಿದ್ದು. ಅದನಂತರ ಜನಾಗ್ರಹದ ಬೇಡಿಕೆ ಮೇರೆಗೆ, ಅಂದರೆ ಜನ ಎಲ್ಲ ಒಂದೆರಡು ಸೇರ್ತಾರಂತ ಹೇಳಿ ಅದನ್ನು ಇಡೀ ಮರಾಠಿಕೊಪ್ಪ ನಾಗಶ್ವಥ ಕಟ್ಟೆಯಿಂದ ಮುಖ್ಯ ರಸ್ತೆಯಿಂದ ಹಿಡಿದು ಮಾರಿಗುಡಿ ವೀರಭದ್ರಗಲ್ಲಿ ತನಕ ನಂತರ ಚಿಲುಕೆರೆಗೆ ಮಾಡಲಾಯಿತು. ನಾನು ಕೂಡ ಈ ಗಜಾನೋತ್ಸವ ಮಂಡಳಿಗೆ 4 ವರ್ಷ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲುವ ಅವಕಾಶ ನನಗೂ ಕೂಡ ಲಭಿಸಿತ್ತು. ಇದರಿಂದ ನನಗೆ ತುಂಬ ಸಂತೋಷ ಇದೆ. ಆದರೆ ಈ ವರ್ಷ ನಡೆಯುವ ಗಜಾನೋತ್ಸವ ಮಂಡಳಿಯ 50 ವರ್ಷದ ಸುವರ್ಣ ಸಂಭ್ರಮವನ್ನು ಇಡೀ ಲಾಲ್ ಬಹದ್ದೂರ್ ನಗರ ಮರಾಠಿಕೊಪ್ಪ ಜನತೆ ಮಾತ್ರವಲ್ಲ, ಇಡೀ ಸಿರಸಿ ನಗರದ ಜನತೆಯು ಪಾಲ್ಗೊಂಡು ಯಶಸ್ಸಿಗೆ ಸಹಕಾರ ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ.